ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಪೂರ್ವ ಜನ್ಮದ ಏನು ಪಾಪಗಳಿರುತ್ತೆ ಅದನ್ನು ಈ ಒಂದು ಮಂತ್ರದ ಮೂಲಕ ಎಲ್ಲವನ್ನ ಕೂಡ ನಿವಾರಣೆ ಮಾಡ್ಕೊಬೋದು ಅನ್ನೋದಾದರೆ ನಾವು ಯಾಕೆ ಈ ಮಂತ್ರವನ್ನು ಪಠಿಸಬಾರ್ದಲ್ವಾ? ಯಾಕಂದರೆ ಓದ್ ಜನ್ಮದ ಪಾಪಗಳಿಂದ ಈ ಜನ್ಮದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಆ ಎಲ್ಲ ಕಷ್ಟಗಳಿಗೂ ಕಾರಣ ಓದ್ ಜನ್ಮದ ನಾವು ಮಾಡಿರುವಂತಹ ಕೆಲವೊಂದು ತಪ್ಪುಗಳಾಗಿರುತ್ತೆ. ಆ ಒಂದು ಕರ್ಮಗಳಿಂದ ನಮಗೆ ಈ ಜನ್ಮದಲ್ಲಿ ಕಷ್ಟಗಳನ್ನೋದು ತುಂಬಾ ಹೆಚ್ಚಾಗಿ ಅನುಭವಿಸ್ತಾನೆ ಇರ್ತೀವಿ. ಹಾಗಾಗಿ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಅಷ್ಟು ಕರ್ಮಗಳು ಪಾಪಗಳು ಎಲ್ಲವೂ ಕೂಡ ಕಳೆದು ಹೋಗುತ್ತೆ ಅನ್ನೋದಾದರೆ ನಾವು ಯಾಕೆ ಪಠಿಸಬಾರ್ದು ಅಲ್ವಾ ಸ್ನೇಹಿತರೆ? ಇನ್ನು ಆ ಮಂತ್ರವನ್ನು ಎಷ್ಟು ಬಾರಿ ಪಠಿಸ್ಬೇಕು, ಯಾವ ಸಮಯದಲ್ಲಿ ಪಠಿಸ್ಬೇಕು, ಇದಕ್ಕೆ ಯಾವ ನಿಯಮಗಳಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಆವಾಗ ಮಾತ್ರ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತೆ. ಇನ್ನು ಆ ಒಂದು ಪಾಪಗಳು ಏನಿದೆ, ಆ ಪಾಪಗಳಿಂದ ಈ ಜನ್ಮದಲ್ಲಿ ನಾವು ಪಡಬಾರ್ದ ಕಷ್ಟಗಳನ್ನು ಪಡ್ತಾ ಇರ್ತೀವಿ. ನಮಗೆ ತಿಳಿದೇನೋ ಎಷ್ಟೊಂದು ಪಾಪಗಳು ಕರ್ಮಗಳನ್ನು ಮಾಡಿರ್ತೀವಿ. ಹಾಗೆ ಎಷ್ಟೊಂದು ದೋಷಗಳು ಕೂಡ ಆಗಿರುತ್ತೆ. ಅದ್ಯಾವುದೂ ಕೂಡ ನಮಗೆ ಈ ಜನ್ಮದಲ್ಲಿ ನೆನಪಿರೋದಿಲ್ಲ. ಯಾಕಂದರೆ ನಾವು ಹುಟ್ಟೋವಾಗ ಎಲ್ಲ ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನ ಕೂಡ ನಾವು ಕಳ್ಕೊಂಡು ಬಂದಿರ್ತೀವಿ. ಆದರೆ ಅದು ಎಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲೇ ಇರುತ್ತೆ, ಅದೆಲ್ಲೂ ಕೂಡ ಹೋಗಿರೋದಿಲ್ಲ. ಆದರೆ ಈ ಜನ್ಮದಲ್ಲಿ ಆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಮ್ಮ ಮಾಡಿರುವಂಥ ಕರ್ಮಗಳು ಪಾಪಗಳಿರುತ್ತೆ ಅವೆಲ್ಲ ನಮಗೆ ಸಮಸ್ಯೆಗಳ ಮೂಲಕ ನಮಗೆ ನಮ್ಮ ಜೀವನದಲ್ಲಿ ಕಾಡೋಕ್ಕೆ ಶುರು ಆಗುತ್ತೆ. ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ಅಡೆತಡೆ ಬರೋದು, ಅಥವಾ ನಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಏನು ಕೂಡ ನಮಗೆ ಬೆಳವಣಿಗೆ ಆಗದೆ ಇರೋದು, ಅಥವಾ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗೋದು, ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗೋದು, ಹೀಗೆ ನಾನಾ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಾನೆ ಇರ್ತೀವಿ. ಹಾಗಾಗಿ ಈ ಒಂದು ವಾರಾಹಿ ತಾಯಿಯ ಪೂರ್ವ ಜನ್ಮದ ಪಾಪಗಳನ್ನು ತೊಲಗಿಸುವಂಥ ಒಂದು ಮಂತ್ರವನ್ನು ನಾವು ಹೇಳ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ನಮ್ಮಿಂದ ದೂರ ಆಗಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಾಗಿರ್ಬೋದು, ಅಥವಾ ನಮ್ಮ ಆರ್ಥಿಕವಾಗಿ ಸದೃಢರಾಗೋದಾಗಿರ್ಬೋದು, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗಿ ನಮ್ಮ ಜೀವನದಲ್ಲಿ ನೆಮ್ಮದಿ, ಶಾಂತಿ ಹಾಗೂ ಸಂಪತ್ತಿನಿಂದ ತುಂಬಿ ತುಳುಕುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ತಪ್ಪದೇ ನೀವು ಪಠಿಸಬೇಕಾಗುತ್ತೆ. ನಮಗೆ ಮದುವೆ ಆಗಿಲ್ಲ, ಜಾಬ್ ಸಿಕ್ಕಿಲ್ಲ, ಅಥವಾ ನಮಗೆ ಸಂತಾನ ಭಾಗ್ಯ ಆಗಿಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಜಪಿಸ್ಬೋದು. ಈ ಒಂದು ಮಂತ್ರವನ್ನು 108 ಬಾರಿ ಪಠಿಸ್ಬೇಕಾಗುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ಈ ಒಂದು ಮಂತ್ರವನ್ನು ನೋಡಿಕೊಂಡು ಒಂದು ಬುಕ್ನಲ್ಲಿ 108 ಸಲಿನಾದರೂ ನೀವು ಬರ್ಕೊಬೋದು, ಅಥವಾ 21 ಬಾರಿನಾದರೂ ನೀವು ಬರಿಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಪಠಿಸುವಾಗಲಾಗಲಿ ಬರೆಯುವಾಗಲಿ ನೀವು ನಾನ್ ವೆಜ್ಜನ್ನು ತಿಂದು ಕೂಡ ನೀವು ಬರಿಬಾರ್ದು. ಹಾಗೆ ಅದನ್ನು ಸ್ನಾನ ಮಾಡಿಕೊಂಡು ನೀವು ಪಠಿಸ್ಬೋದಾಗಿರುತ್ತೆ, ಹಾಗೆ ಬರಿಬೋದಾಗಿರುತ್ತೆ. ಇನ್ನು ಪೀರಿಯಡ್ಸ್ ಸಮಯದಲ್ಲಿ ಕೂಡ ಹೆಣ್ಮಕ್ಳು ಇದನ್ನು ಪಠಿಸಬಾರ್ದು, ಹಾಗೆ ಬರಿಬಾರ್ದು ಕೂಡ. ಇನ್ನು ಮನೆಯಲ್ಲಿ ಏನಾದರೂ ಸೂತಕದ ಸಮಯ ಇದ್ದಾಗಲೂ ಕೂಡ ಈ ಒಂದು ಮಂತ್ರವನ್ನಾಗಲಿ ಅಥವಾ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ನೀವು ಬರೆಯೋದಾಗಿರ್ಬೋದು ಮಾಡಬಾರ್ದು. ಇನ್ನು ಈ ಮಂತ್ರವನ್ನು ಪಠಿಸೋದ್ರಿಂದ ಪೂರ್ವ ಜನ್ಮದ ಪಾಪಗಳಷ್ಟೇ ಅಲ್ಲ, ಈ ಜನ್ಮದಲ್ಲಿ ನಮಗೆ ನಾವು ಗೊತ್ತಿಲ್ಲದೇನೋ ಗೊತ್ತಿದ್ದು ಮಾಡಿರುವಂಥ ಎಷ್ಟೋ ಪಾಪಗಳು ಕರ್ಮಗಳಿದ್ರೂ ಕೂಡ ಅವೆಲ್ಲ ಕಳೀತಾ ಬರುತ್ತೆ. ಮುಂದೆನೂ ಕೂಡ ಏನೇ ಒಂದು ನಾವು ಕರ್ಮಗಳನ್ನಾಗಲಿ ಪಾಪಗಳನ್ನಾಗಲಿ ಮಾಡಿದ್ರೂ ಕೂಡ ಅದನ್ನು ನಾವು ಕಳ್ಕೊಳ್ಳೋದಕ್ಕೆ ಈ ಒಂದು ಮಂತ್ರ ತುಂಬಾ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಅಷ್ಟು ಪವರ್ಫುಲ್ ಮಂತ್ರ ಆಗಿರೋದ್ರಿಂದ ಇದನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ನಶಿಸಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಬೋದಾಗಿರುತ್ತೆ, ಅಥವಾ ನೀವು ಸಂಜೆ ಟೈಮು ಅಂದರೆ 8 ಗಂಟೆ ನಂತರ ನೀವು ಹೇಳ್ಕೊಬೋದಾಗಿರುತ್ತೆ. ಮಲ್ಗೋಕ್ಕೆ ಮುಂಚೆ ಕೂಡ ಇದನ್ನು ಹೇಳಿ ಮಲ್ಕೊಬಹುದು. ಹೆಚ್ಚಾಗಿ ನೀವು ವಾರಾಹಿ ತಾಯಿಯನ್ನು ಪೂಜಿಸೋ ಒಂದು ಸಮಯದಲ್ಲಿ ದೀಪಾರಾಧನೆ ಮಾಡಿ ಪೂಜಿಸ್ತಿರಲ್ಲ, ಆ ಒಂದು ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ದೀಪಾರಾಧನೆ ಸಮಯದಲ್ಲಾಗಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಅಥವಾ ನೀವು ಮಲಗುವಂಥ ಸಮಯದಲ್ಲಾದರೂ ಕೂಡ ಹೇಳ್ಕೊಬೋದಾಗಿರುತ್ತೆ. ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿಯ ಮುಂದೆ ನೀವು ಕೂತ್ಕೊಂಡು ಎಲ್ಲವನ್ನ ಬೇಡಿಕೊಂಡು ನಮಗೆ ಇಂತಿಂಥ ಕಷ್ಟಗಳಿದೆ ಅನ್ನೋದನ್ನು ಕೂಡ ನೀವು ಹೇಳ್ಕೊಳ್ಳಿ. ಹಾಗೆ ನಮ್ಮೆಲ್ಲ ಪಾಪ ಕರ್ಮಗಳನ್ನು ತೊಡೆದು ಹಾಕು ತಾಯಿ ಅಂತ ಕೇಳಿಕೊಂಡು ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಸಂಜೆ ಟೈಮಲ್ಲಿ ಏನಕ್ಕೆ ಪಠಿಸ್ಬೇಕು ಅಂದರೆ ಆ ಒಂದು ಸಮಯದಲ್ಲಿ ಹೆಚ್ಚಾಗಿ ಶಕ್ತಿಗಳ ಸಂಚಾರ ಇರೋದ್ರಿಂದ ನೀವು ಏನೇ ಒಂದು ಮಂತ್ರಗಳನ್ನು ಪಠಿಸಿದಾಗ ಆ ಒಂದು ಮಂತ್ರಗಳು ಸಿದ್ಧಿಯನ್ನು ಆಗುತ್ತೆ. ಹಾಗಾಗಿ ಆ ಒಂದು ಮಂತ್ರಗಳನ್ನು ಆ ಒಂದು ಟೈಮ್ನಲ್ಲೇ ಪಠಿಸ್ಬೇಕಾಗುತ್ತೆ. ನಾರ್ಮಲ್ ಟೈಮಲ್ಲೂ ಪಠಿಸ್ಬೋದು, ಅಂದರೆ ಅಷ್ಟು ಪ್ರಯೋಜನಕಾರಿಯಾಗಿರೋದಿಲ್ಲ. ಹಾಗಾಗಿ ಆ ಒಂದು ಟೈಮ್ನಲ್ಲಿ ಮಾತ್ರ ಈ ಮಂತ್ರವನ್ನು ಪಠಿಸಿ. ಇನ್ನು ಮಂತ್ರ ಬಂದು ಹೀಗಿರುತ್ತೆ:
ಅತ್ರಿಪುತ್ರೋ ಮಹಾತೇಜ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವ ಪಾಪೈ ಪ್ರಮುಚ್ಚಿತಂ. ಅತ್ರಿಪುತ್ರೋ ಮಹಾತೇಜ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವ ಪಾಪೈ ಪ್ರಮುಚ್ಚಿತಂ. ಅತ್ರಿಪುತ್ರೋ ಮಹಾತೇಜ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವ ಪಾಪೈ ಪ್ರಮುಚ್ಚಿತಂ. ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ತಾ ಬರೋದ್ರಿಂದ ಇದನ್ನು 108 ಸಾರಿ ಅಥವಾ 21 ಬಾರಿ ಅಥವಾ ನಿಮ್ಮ ಮನಸ್ಸಿಗೆ ಎಷ್ಟು ಬಾರಿ ಹೇಳಬೇಕು ಅನಿಸುತ್ತೋ ಅಷ್ಟು ಬಾರಿ ನೀವು ಹೇಳ್ಕೊಬೋದಾಗಿರುತ್ತೆ. ಹೀಗೆ ಹೇಳ್ಕೊಂಬರೋದ್ರಿಂದ ನಿಮ್ಮ ಪಾಪಗಳೇನಿರುತ್ತೆ ಎಲ್ಲವೂ ಕಳೆದು ಹೋಗುತ್ತೆ. ಈ ಒಂದು ಜನ್ಮದಲ್ಲೂ ಕೂಡ ನೀವು ಏನೇ ಒಂದು ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಆ ಒಂದು ಪಾಪಕರ್ಮಗಳು ಕೂಡ ಕಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.